ಹುಚ್ಚಂದಿ. ನಾವ್ ನೀನು ಬಂದಿದ್ದೇವು ಅನ್ಯ ಸಂದಾಗ ಯಾನು ಅಂದಿಲ್ಲ, ನಮ್ಗೆ ಹಂಗ ಹುಚ್ಚ ಅಂದಿನಿ. ಸುಮಿತ್ರಾಬಾಯಿ ನಿನಗ ನಾಚಿಕೆ ಬರ್ತದೆ, ನೀನು ಜೀವಕ್ಕ ನಾ ಯಾಕೆ ಹುಚ್ಚಂದಿ ಇದು ತಿಳಿ ಮೊದಲ. ಯಾಕಂದಿರಿಪ್ಪ ಸುತ್ತ ಹೇಳ್ದಳಕ್ಕಿ. ಏನ್ ಹೇಳಿದ್ರು? ಅಲ್ಲಣ್ಣ ಮತ್ತ ನೀನೇ ಸಕುಬಾಯಿ ಮನ್ಯಾಗ ದೇವ್ರದನ್ನತ್ ಹೇಳಿದಿ, ಜನೇಬಾಯಿ ಕುಳ್ಳಿನೊಳಗ ದೇವ್ರದನತಿ, ಮತ್ ಗೊತ್ತಿರ್ಲಾರ್ದೆ ದೇವ್ರ ಅದಾನತ್ ಹೆಂಗ ಅಂದಿ? ಹೌದು, ನನಗೆ ಗೊತ್ತದ ಬೈ, ನೀ ಅದೇ ರೂಟೇಶನ್ ಹಿಡಕ್ಕಿದ್ದೆ ಅಂತ ಹೇಳಿನೇ ನಿನಗೆ ಕೇಳಿದನ. ದೇವರು ಈ ಶಬ್ದದ ಅರ್ಥ ಹೇಳು, ನಿನಗೆ ಬರುದಿಲ್ಲ, ನಾನು ಬರುದಿಲ್ಲ. ಇಲ್ಲಿ ತನಕ ಕೇಳಿದ ನಿನಗೆ ಮುಂದೆ ಎಲ್ತಾನ ಹೇಳ್ತಿ ಹೇಳು. ಹೌದು, ದೇವರು ಅಂದ್ರೆ ಏನು ಯಾರಿಗತ್ತಾರ ಮೊದಲು ತಲಿ. ನೀ ಹೇಳ್ತಿ ಎಲ್ಲ ದೇವ್ರದಿಂದ ಹುಟ್ಟ್ಯಾದತ್ತ, ದೇವ್ರದಿಂದ ಎಲ್ಲ ಹುಟ್ಟಿಲ್ಲ. ದೇವ್ರು ಎಲ್ಲಿ ಹುಟ್ಟ್ಯಾರ ಇದು ಮೊದಲು ಹುಡುಕ್ಯಾಡು. ಹೌದು, ಸುಮಿತ್ರಾಬಾಯಿ ಅತ್ತಾಳ, ನಾ ಮೊದಲಿನ ಸುಮಿತ್ರಾ ಉಳಿದಿಲ್ಲ ಈಗತ್ತ. ಏನಾಗ್ಯದ? ನನ್ನ ಅನಿಸಿಕೆ ಮಟ್ಟಿಗೆ ನೀ ಹೆಂಗಿದ್ ಹೆಂಗೆ ಇದ್ದೇವ. ಹೌದು, ಮೊನ್ನೆ ಯಾರು ವಯಸ್ಸಿನ ದೊಡ್ಡಕ್ಕೆ ಆಗಿದೆ ಅಂದ್ರೆ ನಾ ಏನು ನಿನಗೆ ಸಣ್ಣವಾಗಿದ್ದತಿ? ನೀವು ದೊಡ್ಡವ್ರೇ ಆಗವ್ರಲ್ಲ. ಹೆಂಗ ಹತ್ತಿದು ಅಲ್ಲವ, ನೀ ವಯಸ್ಸಿನ ದೊಡ್ಡಕ್ಕೆ ಆಗಿದೆ. ಹೌದು, ಆಕಿ ಏನಂತಾಳ ಕೇಳಿದ್ರೆ ನಾಗಾಳೆ ಮುತ್ತಣ ಏನಂದಾರಿಪ್ಪ? ಅಲ್ಲೋ ಮತ್ತ ನೀ ಹಿರಿಯ ಹಣ್ಣಿದ್ದಿ, ನಿನಗೆ ಹೊಡೆದು ಅಧಿಕಾರ ಐತಿ. ಹೌದು, ನೀನೇ ಹೊಡೆದು ಹೇಳಬೇಕಾಗಿತ್ತು. ದೈವದವ್ರ ಕೈಯಾಗ ಯಾಕೆ ಕೊಟ್ಟಿ? ಆ ಮುಂದಿನ ಕಾಕಾಗನ ಕೈಲಿ ಯಾಕೆ ಹೊಡಿಸ್ತೀನಂದಿ? ನಿನ್ನ ಧೈರ್ಯ ಇಲ್ಲ ಯಾನ್ ಹೊಡುದಂದಿ. ಹೌದು, ನಿನ್ ಕಡೆ ತಪ್ಪಿಲ್ಲದು. ಇವು ಸರ್ಕಾರಗಳು ಏನ್ ಬಂದಾವ್ ನೋಡು ನಡ್ಬರ್ಕ. ಬಸ್ ಫ್ರೀ ಆಧಾರ್ ಕಾರ್ಡ್ ನಾ ಹೊಡ್ಯಾಕ್ರ ನಿನಗೆ ಹೊಡೆದಿದ್ ಬಾಯಿ. 18 ವರ್ಷಕ್ಕಿಂತ ಸಣ್ಣಕ್ಕಿದ್ದಿ, ಹಳೆ ಹೊಡೆದಿದ ನಂದು ನಡೆದದ. ಈಗ 18 ವರ್ಷ ಮುಗಿದು ದೊಡ್ಡ ಯಾರು ಒಂದು ಫಿರ್ಯಾದಿ ಕೊಟ್ಟು ಎಲ್ಲರೂ ಸಿಗಿಸಿದೆ ಅಂದ್ರೆ ಏನ್ ಮಾಡುದು? ಹೌದು, ಅಲ್ಲಿ ದರ್ಗಾದ ಬುರ್ಗ ತಗಿಲಿಕ್ಕತ್ರ ಏನ್ ಮಾಡುದು? ಈಗ ನೀವು ವಯ ಮೀರಿ ಹೋಗ್ಯದ, ನಿನ್ನ ಮನಸ್ಸಿಗೆ ಬಂದದ್ದೇ ಕಾಯ್ದ ಖರೆ ಹಿಡಿತದ. ಹೌದಪ್ಪ, ಹೌದು, ಅದಕ್ಕೆ ಹಿರಿಯರ ಕೈಲಿ ಹೊಡ್ಸೋ ಸಮಯ ಅದ. ಹೌದು, ಈಗೂ ಹೊಡಿ ಅಂದ್ರೆ ಹೆಂಗ ನಡೀತದ್ರಿ ಕಕ್ಕ? ಈಗ ನಡೆಯಲ್ರಿಪ್ಪ. ನಾ ಹೊಡೆದು ನೋಡ್ದ ನಡೆಯಲ್ದವು. ಹೋಲ್ ಹಿರಿಯರ ಕಡೆ ಅಂದ. ಹೌದು, ಅದಕ್ಕೆ ಏನ್ ಮಾಡ್ತಾರ ಪಟಕದ ಮುತ್ಯಗಳು. ನನಗ ಅನ್ಸಲಕತ್ತಿದ್ದಿ ಅಣ್ಣ ತಾಳಕ್ಕಿ. ಹೌದು, ತಂಗಿ ಧ್ಯಾನದಾಗಿಡು. ದೇಹವರು ನಾ ಹೇಳ್ತೀನಿ ಕೇಳು. ಹೇಳ್ರಿಪ್ಪ. ದೇವರಂದ್ರ ಬ್ಯಾರೆ ಯಾರಿಲ್ಲ. ಯಾರಿಪ್ಪ? ದೇಹ ಅಂದ್ರ ನಿಜವಾದ ದೇಹ ಇಲ್ಲ. ಹೌದು, ವ ಅಂದ್ರ ನಿಜವಾದ ವರ್ಣಿಲ್ಲ. ಹೌದು, ರೂ ಅಂದ್ರ ನಿಜವಾದ ರೂಪಿಲ್ಲ. ಹೌದಪ್ಪ, ಹೌದು, ಇವನಿಗೆ ದೇವರಂದಾರ. ಹೌದು, ಇಲ್ಲೇ ತುಸೋದ ಕರೆ ನಿನಗೆ ಹೇಳಕ್ ಬರಲ್ಲ. ಇಟ್ಟೆ ಹೇಳಕ್ ಬರುದಿಲ್ಲ. ದೇವ್ರ ಹೆಂಗ ಅದನ್ನತ್ ಹೇಳಕ್ ಬರುದಿಲ್ಲ. ಹೌದು, ದೇವ್ರ ಹೆಂಗ ಅದನ್ನತ್ತ ಒಂದು ಹೇಳಕ್ ಬರುದಿಲ್ಲ. ಹೌದು, ಕಲ್ಲಿನ ಒಳಗ ದೇವ್ರದಾನ, ಮುಳ್ಳಿನ ಒಳಗ ದೇವ್ರದಾನ, ಕಟ್ಗಿ ಒಳಗ ದೇವ್ರದಾನ, ಅದಾನ ಇಲ್ಲಲ್ಲಕ್ಕ ಬರುದಿಲ್ಲ. ಇದು ನಿನಗೆ ಹೇಳಕ್ ಇಟ್ಟೆ ಬರಲ್ಲಾಗ್ಯದ. ಇಟ್ಟೆ ಬರ್ಬೇಕಲ್ಲಕ್ಕೆ. ನಾ ಮೊದಲಿನ ಸುಮಿತ್ರಾ ಉಳಿದಿಲ್ಲಕ್ಕತ್ತೇಳಿ ನಾ ಭಾಳ ದಿನ ಕಲಿಬೇಕಾಗ್ಯದ. ನೀನ್ ಅನ್ನಂಗ ಬರ್ಬೇಕಂದ್ರ ಹೈಂದಲ್ ಮತ್ತ ಅಣ್ಣನಾಗ ತಂಗಿಗೆ ಹೆಂಗ ಬರ್ತದ್ರಿ ಇಪ್ಪ? ಬರಬಹುದು, ನನ್ಕ ಶಾಣೆ ಆಗಬಹುದು, ಅದ್ರ ಬಗ್ಗೆ ಇಲ್ಲ. ಹೌದಪ್ಪ, ಏನ್ ಹೇಳೋಣಪ್ಪ ನೋಡು ವಿಷಯ ಹೆಂಗ ಬಂದದ. ಹೆಂಗ್ರಿಪ್ಪ? ಒಂದು ದೇವ್ರ ಒಂದು ಭಕ್ತ ವಿಷಯ ಇಟ್ಟಾರ ಅವರು. ಹೌದು, ಜಗತ್ತದ ಒಳಗ ಭಕ್ತಿ ಇದ್ದಂದ್ರೆ ದೇವ್ರಿರೋದಾನ. ಹೌದು, ದೇವ್ರ ಭಕ್ತರು ದೇವ್ರಿ ಅಲ್ಲಿ ಅಂದ್ರೆ ದೇವ್ರ ಎಲ್ಲಿ ಆಗ್ತಾನು? ಅದ್ರವರು ನಡಿಬೇಕಲ್ಲ. ಹೌದು, ಆಗಳನ್ನ ಹೇಳಿದೆವು ನಾವು. ಇನ್ನೊಂದು ಹೇಳ್ದಳಕ್ಕಿ ಏನು? ಗಂಡನೇ ಹೆಂಡತಿ ಕಾಲು ಬಿದ್ದಾನಂದ್ರೆ ಹೆಂಡತಿದ ಬಿ ಕಾಲು ಗಂಡ ಬಿದ್ದಾನಲ್ಲ ಒಂದು ಕನ್ಫ್ಯೂಸ್ ಏರಿಯಾದ. ಆಯ್ತು, ಅಕ್ಕ ಹೇಳ್ದಳು ನೀ ಹೆಂಡತಿ ಕಾಲು ಬಿದ್ದಿದತ್ ಹೇಳ. ನಮ್ಮ ತಾಬಡಿ ಅಣ್ಣ ಕೇಳೋಣ. ನಾ ಬಿದ್ದಿದ್ರಿ ಅತ್ತ. ಯಾರೇ ನೋಡ್ರಿ ಯಾರಿಗೆ ಕಾಣಿಸ್ಲಾರ ಬಿದ್ದಿದತ್ ಹೇಳ್ತಾನ ಅಣ್ಣ. ಅವೆಲ್ಲ ಕಾಲು ಬೀಳಕ್ಕೆ ಹೊಡ್ಕೊಂಡು ಬಂದಾಳ. ಮತ್ತೆ ಯಾರು ಮಾಡೋ ಬೀಳವ್ರಿ ಅಲ್ಲ ಅವರು. ಅವ ಬೀಳ್ತಿರ್ಬೇಕ, ಅವ ಬಾಕಿದವ್ರು ಹೋಗಲಿಲ್ಲಲ್ಲ. 5 ಮಂದಿ ಕೂತಾರ. ಈಚಕ್ ಡಗ ಬಡಿ ಅಣ್ಣ ಅನ್ಬೇಕು. ಯಾಡ್ ಹೇಳ್ಯಾಳ, ಇನ್ನೊಂದು ಮರ್ತಾಳ. ಅದೊಂದು ಹೇಳ್ಬೇಕಂದೇಳು ಹಿಂದಿಟ್ಟಾಳಕ್ಕಿ. ಏನು? ಧರ್ಮರಾಜನು ದ್ರೌಪದಿ ಕಾಲು ಬಿದ್ದಾನಂತ ಅದೊಂದು ತಲೆ ಕಲ್ಪನೆ ಅದ. ಸುಮಿತ್ರಾಬಾಯಿ ನಿನಗೊಂದು ಕೇಳ್ತಾ. ಏನು? ನೀ ಅನ್ಬೇಕತ್ತೆ ಬಂದಿದಿ ಕರೆ ಹಿಂದಿಟ್ಟಿದಿ. ಬಹಳ ಮಂದಿ ಕರ್ನಾಟಕ ಮಹಾರಾಷ್ಟ್ರ ಒಳಗ ಧರ್ಮರಾಜ ದ್ರೌಪದಿ ಕಾಲ ಬಿದ್ದಾನಂತ ಹೇಳ್ಕೊತ ನಡೆದಾರ. ಹೌದು,
ಏನು ಬಹಳ ಮಂದಿ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಹೇಳ್ಕೋತ ನಡೆದಾರ. ಹೌದು. ಧರ್ಮರಾಜ ದ್ರೌಪದಿ ಕಾಲು ಬೀಳ್ಬೇಕಂದ್ರ ಅಂತ ಸನ್ನಿವೇಶ ಏನು ಬಂದದ? ಏನು ಒಂದು ಏನಾರ ಸಮಯ ಬರ್ಬೇಕಲ್ಲ. ಹೌದು. ನಾವು ದ್ಯಾಮವ್ವ ತಾಯಿ ಜಾತ್ರೆ ಮಾಡ್ತೇವತ್ತಂದ್ರ ಏನಾಗ್ತದ್ರಿಪ್ಪ? ವರ್ಷಕ್ಕೊಮ್ಮೆ ಹಬ್ಬದ ನಾವು ಜಾತ್ರೆ ಮಾಡ್ತೇವತ್ತೇಳಿ ಈ ಜಾತ್ರೆ ಒಂದು ದ್ಯಾಮವ್ವ ತಾಯಿ ಇದೊಂದು ಕುರುವದಂಗ. ಹೌದು. ಖರೆ ಧರ್ಮರಾಜನೇ ದ್ರೌಪದಿ ದೇವಿದ ಕಾಲು ಬೀಳಬೇಕು ಅಂತಂದ್ರ ಬಹಳ ಮಂದಿ ಕೇಳಿದನ ಎನ್ಕಿ ಮಂದಿ ಅಂದ್ರು ಆಕಿ ಆದಿಶಕ್ತಿ ಅವತಾರಳತ್ತ. ಹೌದು. ಆಕಿ ಆದಿಶಕ್ತಿ ಅವತಾರ ಇರ್ಬೇಕಾದ್ರ ಅವ ಲಗ್ನ ಹೆಂಗ್ ಮಾಡ್ಕೊಂಡ? ಬೇಕಲ್ಲ. ದ್ರೌಪದಿ ಜೋಡಿ ಲಗ್ನ ಆಗ್ಯದ. ಹೌದು. ಕಾಲು ಬಿದ್ದಾನಂದ್ರ ಯಾವ ಸಮಯದಾಗ ಕಾಲು ಬಿದ್ದಾನ? ಕಾಲು ಬೀಳಂತ ಪ್ರಸಂಗ ಏನು ಬಂದದ? ಹೌದು. ಮುಂದೆ ಎಲ್ಲೇರ ತಂಗಿ ಎಲ್ಲಿ ಹುಡುಕ್ಯಾಡಿ ಮೊದಲಿನಕ್ಕೆ ಉಳಿದಿಲ್ಲತ್ತಿ ಮತ್ತೊಮ್ಮೆ ಭೇಟಿ ಆದಕ್ರ ಒಮ್ಮೆ ತಿಳಿಸಿ ಹೇಳಕತ್ತಿ ನೋಡೋನು. ಹೌದು. ಇದೊಂದು ಬಾರಿ ಬಾಕಿ ಹಿಂದೆ ಇಟ್ಟಿದಿ ಇರ್ಲಿ. ಹೌದು. ಮತ್ತೊಮ್ಮೆ ಹೇಳಕತ್ತಿ ಭೂಮಿ ತಲೆ ಮ್ಯಾಗ ಎಲ್ಲದರೊಳಗ ಅಣುರೇಣು ತೃಣ ಕಷ್ಟದಲ್ಲಿ ಪರಮಾತ್ಮ ತುಂಬಿ ಕೊಟ್ಟಾನ. ಹೌದಪ್ಪ. ಹೌದು. ಮತ್ತ ಇಲ್ಲಿ ಜನ ಕಡಿಮೆ ಅದ, ಅದೊಂದು ಠೀಕ್ ಅದ. ಮತ್ತ ನಿನಗೆ ನಾ ಆ ದಿಮ್ಮ ಬಡಿಯವನಿಗೆ ಆಕೆ ಅವ್ರಕ್ಕಿಂತ ಹುಚ್ಚಿದ್ಯಲ್ಲೋ ನನ್ನ ಆತಾಳ. ಏನತ್ತ? ನಮ್ ಹುಚ್ಚಂದಿ. ನಾವ್ ನೀನು ಬಂದಿದ್ದೇವು ಅನ್ಯ ಸಂದಾಗ ಯಾನು ಅಂದಿಲ್ಲ, ನಮ್ಗೆ ಹಂಗ ಹುಚ್ಚ ಅಂದಿನಿ. ಸುಮಿತ್ರ ಬಾಯಿ ನಿನಗ ನಾಚಿಕೆ ಬರ್ತದೆ ನಿಲ್ ಜೀವಕ ನಾ ಯಾಕೆ ಹುಚ್ಚಂದಿ ಇದು ತಿಳಿ ಮೊದಲ. ಯಾಕಂದಿರಿಪ್ಪ? ನೀ ಏನಂದಿಲ್ಲ ನಾ ಹುಚ್ಚಂದು ನಿನಗ ಚುರುಕು ಮುಟ್ಟ್ಯದ 4 ಮಂದ್ಯಾಗ. ನಾ ಬಂದ ಮಗ ನನಗ ಮೈಕ್ ಮ್ಯಾಗ ಮಾತಾಡ್ಲಿಕ್ ಬೇಡ, ನನ್ನ ಗಪ್ ಕೂತಿದ. ಲಂಕಾಕ್ ಬೆಂಕಿ ಅವ ಹಚ್ಚನ, ಇವ ಇಲ್ಲಿ ಬೆಂಕಿ ಹಚ್ಚಲಕ್ ಬಂದಾನಂದಿದ. ನೀನು ಯಾರು ಬೆಂಕಿ ಹಚ್ಚಿದ ಹೇಳು ಬಂದ ಟೇಜಿಗೆ? ಆದ್ರ ಮೇನ್ ಪಾಯಿಂಟ್ ಇಲ್ಲಿ ಅದ. ನಿನಕ 10 ವರ್ಷ ನಾ ದೊಡ್ಡ ಬಿದ್ದು ನಾ ನಿನಗ ಜೋಪಾನ ಮಾಡಿ ನಿನಗೆ ಉಡಿಸಿ ತೊಡಿಸಿ ದೊಡ್ಡಾಕಿ ಮಾಡಿದ ಬೆಂಕಿ ಹಚ್ಚಲಕ್ ಬಂದಾನ ಅಂತ ಹೇಳ್ತಿದ್ರ ನಿನಕ ಹುಚ್ಚತಿ ಏನು ಶಾಣೆ ಹತ್ತಿ? ಬೇಕಲ್ಲ. ಇದಕ್ ಹುಚ್ಚಂದಿದ. ಯಾನು ಅಲ್ಲ ರೇ ಅಲ್ಲ, ನಾನು ಅಲ್ಲಾರ್ದೆ ಅವನು ಮಗನೇ ಅಲ್ಲ. ಶಬ್ದಿಗೆ ಶಬ್ದ ಬಂದಾವ. ಹೌದು. ಮನೋರಂಜನೆ ಮಾಡೋ ಕಾಲಾಗ ಬಂದಾವ. ಹೌದು. ಇರ್ಲಿ, ಇಲ್ಲಿ ತನ ಬಹಳ ಚಲೋ ಬಂದವ್ರಿಪ್ಪ. ಬಂದದ. ಯಥಾ ಪ್ರಕಾರ ಅವರು ಎಷ್ಟು ದೇವರು ಬುದ್ಧಿ ಕೊಟ್ಟಾನ ಅಷ್ಟು ಹೇಳುದದ. ಹೌದು. ಸಭಾನು ಸಾಣದಿತ್ತು, ಅದು ಮೊದಲಿನ ಸಂಧಿಗೆ ಹತ್ತಿಬೇಕಾಗಿತ್ತು. ಅವ್ರ ಕಾಕಾಗಳು ಬ್ಯಾಡಪ್ಪ ನೀವು ಹಾಡ್ಕೋತಿ ಹೋರಣ್ಣ ಬಂದದ. ನೀವೆಲ್ಲ ಪುಂಡಿ ಕಟ್ಟಿಗೆ ಕಡ್ಡಾಡೆ ಬಿ ಸಂಗಾಟೆ ತಂದಿದ್ರಿ ಖರೆ, ಆದ್ರೆ ದೈವದವ್ರು ಹಚ್ಕೊಡ್ಲಿಲ್ಲ. ಏನು ಅಂದಿಲ್ಲ ಅವರು. ಮೊದಲಿನ ಸ್ವಲ್ಪ ಒಂಜರ ಇರ್ತದ ಗಾಳಿ. ಹೌದು. ಆ ಗಾಳಿ ಒಂದು ಆಗಿರ್ತ ನಾ ಹೇಳಿಲ್ಲ. ಸದಾಶಿವ ಮತ್ತೆ ಒಳಗಿರ್ತಾನ ನಿನ್ನೊಳಗ ಇಲ್ಲ, ಆ ದೈವದೊಳಗ. ನೀ ಈಗ ಅನ್ನೋದು ಯಾವ ಸದಾಶಿವ ಮತ್ತೆ ಇದ್ದಕರತ್ತೀರ ನಿನಗೆ ಬಾರಿಸ್ತಿದ್ದೆ ಅವ. ಹೌದು. ಇರ್ಲಿ, ಸರಜೋಡಿ ಕಲಾವಿದ್ರು ಅವ್ರಿಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ. ದೇವರ ಮತ್ತು ಭಕ್ತ ವಿಷಯ ನಡೆದದ. ಹೌದು. ಯಾಕಂದ್ರ ದೇವ್ರನು ಬೇಕೆ, ಭಕ್ತನು ಬೇಕೆ. ಹೌದು. ಭಕ್ತ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ದೇವ್ರು ಇರಂಗಿಲ್ಲ, ದೇವ್ರು ಇರ್ಲಿಕ್ಕರ ಭಕ್ತಿ ಇರಂಗಿಲ್ಲ. 1 ರೂಪಾಯಿ ಗಿನ್ನಿಗೆ 2 ನಾಣ್ಯಗಳು ಹೆಂಗ ಅದಾವ ಹಂಗ 2 ಅದಾವ. ಯಾಕಂತ ಕೇಳ್ರಿ, ಭಕ್ತನೇ ಹೆಚ್ಚಿಗೆ ದೇವ್ರು ಸುಮಾರು ಅದಾನ ತಂದೇವಂದ್ರ ನಮ್ಮ ಜೀವನದೊಳಗೆ ಇರ್ತಕ್ಕಂಥ ನಡೆದ ಘಟನೆಕ ನಮಗದು ಧಕ್ಕಿ ಕೊಡ್ತಾವ. ಹೌದಪ್ಪ. ಹೌದು. ಇದು ಸತ್ಯ ಮಾತದ ಶಿವಸ್ಥಾನದಾಗ. ಕೆಲವು ಮೇಳ ಏನ್ ಮಾಡ್ತಾರ, ಯಾವುದಾರ ವಿಷಯ ಇಡ್ತಂದ್ರ ಹಾಲು ಮತ್ತ ನಡೀತಂದ್ರ ಅಂಶದ ಸುಮಾರ ಮಾರ್ನಿಂಗ್ ರೈಸು. ಅಲ್ಲೋ ನೀವು ಯಾವ ಮಕ್ಕಳು ಅವ್ರಿಗೆ ಸುಮಾರಣ್ಣವ್ರ? ಹೌದು. ತಪ್ಪದ್ರಿ ಇದು ಮಾತ. ತಪ್ಪದ್ರಿಪ್ಪ. ದೇವರುಗಳು ಈ ದೇವ್ರದನ ಎಲ್ಲ ದೇವರೇ ಅದಾರ. ದೇವ್ರುಗಳದು ಅವ್ರು ಹುಳುಕ್ ತೆಗೆದು ನಾವು ಮಂದ್ಯಾಗ ಹೇಳಿದೆವು ಅಂದ್ರೆ ನಮ್ಮಂತ 4 ಜಗತ್ತದೊಳಗಿಲ್ಲ. ಇಲ್ಲಪ್ಪ ಇಲ್ಲ. ಎಷ್ಟ ಜ್ಞಾನ ಸಿಕ್ಕದ, ಅವರು ಚಲೋ ಕೀರ್ತಿ ಏನು ಮಾಡ್ಯಾರ ಅನ್ನತಕ್ಕಂಥ ಬೋಧನೆ ನಮಗೆ ತಿಳಿದಟ್ಟು ನಾವು ಹೇಳಬೇಕಾಗ್ಯದ. ಸುಮ್ಮ ಒಂದು ಪಾರ್ಟಿ ಒಂದು ನಮ್ಮ ಬಾಜುದ ಒಂದು ಫಳಿ ಎಬ್ಸು ಕಾಲಾಗ ಸುಮ್ಮನೆ ಸರ್ವಿಸ್ ಸುತ್ತದ ನೋಡ. ಇದಮ್ ಸುಮ್ಮ ಸರ್ವಿಸ್ ಸುತ್ತಿ ಹೇಳ್ಕೊತ ಹೋದ್ರೆ ಅದು ನಿಜವಾದ ಕಲಾವಿದನ ಲಕ್ಷಣ ಅಲ್ಲ. ಅಲ್ಲಪ್ಪ ಅಲ್ಲ. ಏನು ಹೇಳಬೇಕಾಗ್ಯದ, ಈಗ ಸದ್ಯ ಇದು ಸಿದ್ಧಾರೂಢ ಸಂಪ್ರದಾಯದ ಭೂಮಿ ಅದ. ಬೇಕಾದಂತ ಸತ್ಯ ಸಿದ್ಧ ಪುರುಷ ಆಗಿ ಹೋಗ್ಯಾನ. ಎಲ್ಲರಿಗ ಆರೂಢ ಪದವಿ ಯಾರಿಗೆ ಬಂದಿಲ್ಲ. ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಸಿದ್ಧ ಆರೂಢ ಪದವಿ ಬಂದದ. ಹೌದಪ್ಪ. ಹೌದು. ಗಜದಂಡ ಸ್ವಾಮಿ ಮಠ ಹುಟ್ಟು ಊರನ್ನ ಬಿಟ್ಟು ಸಿರಿಸೈಲಗಿರಿ ತೆಳಗ ಹೋಗಿ ಗಜದಂಡ ಸ್ವಾಮಿಗೆ ಗುರುಗಳು ಮಾಡ್ಕೊಂಡಾರ ಸಿದ್ಧಾರೂಢರು. ವಯ್ಯಾದ 7 ವರ್ಷನಾಗ. ಅವಾಗ ಹೇಳಿದ್ರ ಅವರು, ಯಪ್ಪ ನಿನಗೆ ದೀಕ್ಷಾ ಕೊಡಂತ ಸಾಮರ್ಥ್ಯ ನಾನಂತಕ್ಕಿಲ್ಲ, ನೀ ಈರೂಢದವ ಇಲ್ಲಪ್ಪ, ನೀ ಆರೂಢದವಿದ್ದಿ ಶರಣ.
ಪ್ರತಿ ಒಂದು ದೇಶ ಸಂಚಾರ ಮಾಡ್ಕೊತ್ತು ಎಲ್ಲರಲ್ಲಿದು ಹುಳುಕು ತೆಗಿ, ಎಲ್ಲರ ಅಜ್ಞಾನ ತೆಗೆದ ನೀ ಎಲ್ಲರಿಗೆ ಜ್ಞಾನ ಕೊಡು ಅಂತ ಹೇಳಿ ಗಜದಂಡ ಸ್ವಾಮಿಗಳು ಹೇಳ್ಯಾರ. ಹೌದು ನೋಡ್ರಿ, ಸಿದ್ಧಾರೂಢರು ಎಷ್ಟು ಭೂಮಿ ಸಂಚಾರ ಮಾಡೋ ಸಮಯದೊಳಗ ಹೌದು ಚಲೋ ಊರು ನಿಮ್ಮಂತದ್ ಇತ್ತಂದ್ರ ಆ ಊರಾಗ 2 ದಿನ ನಿಂದ್ರವ್ರತ್ತವ್ರು. ಹೌದು, ಸುಮಾರು ಊರಾಗ 6 ತಿಂಗಳು ನಿಂದಿರ್ತಿರತ್ತ ಸಿದ್ಧಾರೂಢರು. ಚಲೋ ಊರಾಗ 2 ದಿನ ನಿಂದ್ರುದು, ಸುಮಾರು ಊರಾಗ 6 ತಿಂಗಳು ನಿಂದ್ರುದು. ಸುಮಾರು ಊರಾಗ 6 ತಿಂಗಳು ನಿಂದ್ರುದು. ಭಕ್ತರು ಕೇಳಿದ್ರತ್ತ ಸಿದ್ಧಾರೂಢರಿಗೆ, ಏನತ್ತ? ಅಲ್ರಿ ಬಾಬಾ, ಅಲ್ಲೆಲ್ಲ ಜನ ಸುಮಾರದ 6 ತಿಂಗಳು ನಿಂತೀರಿ ಅಲ್ಲ, ನಮ್ಮ ಊರಾಗ ನಿಮ್ ಮ್ಯಾಗ ಎಷ್ಟು ಭಕ್ತಿ ಅದ, ಎಷ್ಟು ಪ್ರೇಮದ ಮಂದಿ, ನೀವು 2 ದಿನದಾಗ ಹೋದ್ರಿ. ಅವಾಗ ಹೇಳ್ತಿರತ್ತ ಸಿದ್ಧಾರೂಢರು, ಏನತ್ತ? ಏ ಹುಚ್ಚುಗೊಳ್ಯ, ನೀವು ಎಲ್ಲರೇ ಚಲೋ ಇದ್ರಿ, ನೀವು ಎಲ್ಲ ನಿಜವಾದ ಜ್ಞಾನಿಗಳಿದ್ರಿ, ನಿಮಗೆ ಜ್ಞಾನ ಕೊಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಸುಮಾರು ಜನ ಅದ, ಅವ್ರಿಗೆ ಸುಧಾರಣೆ ಮಾಡೋಕಲ್ಲ 6 ತಿಂಗಳು ನಿಂತಿದಂದ ತಮ್ಮ ಸಿದ್ಧಾರೂಢ. ಸುಮಾರು ಇದ್ದವ್ರಿಗೆ ಚಲೋ ಮಾಡೋಕಲ್ಲ 6 ತಿಂಗಳು ನಿಂತಿದ ಹೇಳ್ದ ಹೇಳ್ತಾರತ್ತವ್ರು. ಹೌದು. ಡಾಕ್ಟರ್ ಏನ್ ಮಾಡ್ತಾನ, ಚಾಲು ಯುದ್ಧದ ಗಾಡಿಗೆ ದುರುಸ್ತು ಮಾಡ್ತಾನ. ಹೌದು. ಗ್ಯಾರೇಜ್ ದವ ಏನ್ ಮಾಡ್ತಾನ, ಬಂದ್ ಬಿದ್ದದ ಗಾಡಿಗೆ ಚಾಲು ಮಾಡ್ತಾನ. ಹೌದು. ಡಾಕ್ಟರ್ ಕಿತ್ತ ಗ್ಯಾರೇಜ್ ದವನೇ ಶಾಣೆ ಆತಿನ. ಹೌದು. ಇವ ಚಾಲು ಯುದ್ಧದ ಗಾಡಿಗೆ ರಿಪೇರಿ ಮಾಡ್ತಾನ. ತುಸರೋದು ಕೊಂಕಿತ್ತಂದ್ರೆ ಇಂಜೆಕ್ಷನ್ ಗುಳಿಗೆ ಕೊಟ್ಟು ಮಾರ್ಗಿಗೆ ಹಚ್ತಾನ, ಇಟ್ಟೆ ಮಾಡ್ತಾನ. ರೇಟ್ ದಂಡಿಗೆ ಬರ್ತಂದ್ರೆ ನನ್ನ ಕೈಯಾಗ ಏನಿಲ್ಲಪ್ಪೋ, ಹಿಂದಿಲ್ ನಾಳೆಗೆ ಹೋಗ್ತಾನಪ್ಪೋ ಅತಾನವ. ಹೌದು. ಖರೆ ಗ್ಯಾರೇಜ್ ಅದಾವ ಅಂದ್ರೆ ಸಂತ್ರಿ ಅನ್ನದಾರ ನೋಡು, ಬಂದ್ ಬಿದ್ದುದ ಗಾಡಿಗೆ ಜೀವಂತ ಮಾಡ್ತಾರ. ಹೌದು. ಯಾಕಂದ್ರ ಸಿದ್ಧಾರೂಢರಲ್ಲಿ ಒಬ್ಬಕಿ ತಾಯಿ ಗಂಡ ತಿರ್ಕೊಂಡು ಹೋಗಿದ್ದ, 5 ವರ್ಷದ ಮಗು ಇದ್ದ. ಹೌದು. 5 ವರ್ಷದ ಗಂಡ ಮಗು ಸಣ್ಣ ಕೂಸಿದ್ದ. ಸಣ್ಣ ಕೂಸಿಗ ಜೂಕ ಬ್ಯಾನಿ ಹೆಚ್ಚಾಗಿ ಎಲ್ಲಾ ಕಡೆ ದವಾಖಾನೆ ತೋರಿಸ್ದಳತ್ತ. ದವಾಖಾನೆ ತೋರಿಸಿದ್ರ ಎಲ್ಲ ಇಡೀ ಗಂಡರ ಸತ್ತು ಹೋಗಿದ. ಪ್ರಪಂಚದಾಗ ಇರ್ತಕ್ಕಂಥ ಆಸ್ತಿಯನ್ನ ಮಾರಿ ಮಗನಿಗೆ ನೆಟ್ಟಗೆ ಮಾಡಬೇಕಂದು ವಿಜಾಪುರ, ಸೋಲಾಪುರ, ಎಲ್ಲ ಪುಣೆ, ಬಾಂಬೆ ತಿರುಗಾಡಿ ಆಸ್ತಿ ಎಲ್ಲ ಹಾಳಾದ್ರು, ಜೀವಕ್ಕೆ ನೆಟ್ಟಗಾಗವಲ್ದು. ಏನು ಮಾಡದ ಆಗ್ತದ್ರಿ? ಆರಾಮ ತಪ್ಪ್ಯದ. ಡಾಕ್ಟರ್ ಹೇಳಿದ್ರತ್ತ, ಯವ್ವ ಇನ್ನು ಮುಂದೆ ಇವ ಉಳ್ಯಂಗಿಲ್ಲ, 1-4 ದಿನ ನಿನ್ನ ಮನಿಗೆ ಒಯ್, ಗಂಜಿ ಮಾಡಿ ಹಾಕು, ಅಕ್ಕಿ ಗಂಜಿ ಮಾಡಿ ಹಾಕು, 1-4 ದಿನ ಬಾಳದ್ರ ಇಲ್ಲಿಕರ ಸಾಯ್ತನ ಬಾಯಿ ಹೋಗ್ರಿ ಅಂತೇಳಿ ದವಾಖಾನೆ ಅವರು ಕಳೋದ್ರತ್ತ. ಹೆಣ್ಮಗಳು ಮನೆಗೆ ಬಂದು ಮಗನಿಗೆ ಮನ್ಯಾಗ ಹಾಕ್ತಾಳ. ಅಕ್ಕಿ ಗಂಜಿ ಹಾಕ್ಬೇಕಂದ್ರ 1 ಮುಟ್ಟಿ ಅಕ್ಕಿನೂ ಇಲ್ಲತ್ತ ಮನಿ ಒಳಗೆ. ನೋಡ್ರಿ ಎಂತ ಪರಿಸ್ಥಿತಿ ಇರ್ಬೇಕು. ಹೌದಪ್ಪ, ಹೌದು. ಹುಬ್ಬಳ್ಳಿಕ್ಕೇನೆ ಇದ್ದಳು. ಹೌದು. ಓ ಗಪ್ಪ ಅಣ್ಣ, ಇಬ್ರೇ ಇದ್ರಿ ಎಟ್ ಕಾಡ್ತೀರಿ? ಒಬ್ಬ ಮತ್ ಮಾತಾಡಕತ್ತೀರಿ, ನಾವು ಹೋಗೋಣ. ಮತ್ತೆ ಇಲ್ಲೇ ಇಟ್ಟು ಕಾಡ್ತಿ, ಮನ್ಯಾಗ ಆಯಿಗೆ ಎಟ್ ಕಾಡ್ತಿ? ಅದು ಹೋಯ್ತಲ್ಲ ಅದು ಕಾಡು. ಅವಾಗ ಹೆಣ್ಮಗಳಂದಳತ್ತ, ಹುಬ್ಬಳ್ಳಿ ಸಿದ್ಧಾರೂಢರ ಜಾತ್ರಾ ಬಂದಿತ್ತು. ಎಲ್ಲ ಮನಿ ಹೆಣ್ಮಕ್ಳು ಮನ್ಯಾನ ಮರ ತೊಗೊಂಡು, ಯಾರ ಬುಟ್ಟಿ ತೊಗೊಂಡು ಸಿದ್ಧಾರೂಢಪ್ಪಾಜಿಯವ್ರ ಮಠಕ್ಕೆ ಅಕ್ಕಿ ಹಸನ ಮಾಡ್ಲಾಕ್ ಹೋಗ್ತಿರತ್ತ. ಅಕ್ಕಿ ಹಸನ ಮಾಡಕ್ರ ಈಕಿವಿ ಹೆಣ್ಮಗಳಂದಳು, ಯವ್ವ ನಾನು ಅಕ್ಕಿ ಹಸನ ಮಾಡ್ಲಕ್ ಬರ್ಲ್ಯಾನು, ಚಂತನ ಅಕ್ಕಿ ಹಸನ ಮಾಡಿ ಒಂದೇ ಮುಟ್ಟಿಗೆ ಅಕ್ಕಿ ತರ್ತ, ನನ್ನ ಮಗನಿಗೆ ಗಂಜಿ ಮಾಡಿ ಹಾಕ್ತ, ಉಳಿದ್ರೆ 1-2 ದಿನ ಉಳಿತಾನವ, ಬರ್ಲಿ ಅಂತ ಹೇಳಿ ಬಂದಳತ್ತ. ಚಂತನ ಅಕ್ಕಿ ಹಸನ ಮಾಡಲತ್ತ. ಬರ ಸಮಯದಾಗ ಸಿದ್ಧಾರೂಢರು ಜಾತ್ರೆ ಅಂದ್ರೆ ಕಂಡಂಗೆ ಜನ. ತೆಳಗಿನ ಸಿದ್ಧಾರೂಢರು ವ್ಯಾಸಪೀಠ ಮ್ಯಾಗ ಕೂತು ಪ್ರವಚನ ಹೇಳ್ತಿರೋ ಮಂದಿಗೆ ಇಲ್ಲಿ ದೂರ 1/2 ಕಿಲೋಮೀಟರ್ ಮ್ಯಾಗ ಅಕ್ಕಿ ಹಸನ ಮಾಡೋ ಜಾಗಿತ್ತು. ಅವಾಗ ಹೆಣ್ಮಗಳು ಏನಂದಳು, ಸಿದ್ಧ, ನಾ ಏನು ನಿನ್ನ ಮಠದಾಗ ತೋಬೇಕಂತ ತೋಳಂಗಿಲ್ಲಪ್ಪ, ನನ್ನ ಮಗನಿಗೆ ಗಂಜಿ ಮಾಡಿ ಹಾಕಲ್ಕ ಒಂದೇ ಮುಟ್ಟಿಗೆ ಅಕ್ಕಿ ತೋತೀನೋ ಸಿದ್ಧ ಅಂತೇಳಿ ಪದರ ಕಟ್ತಿಳತ್ತ. ಪದರ ಕಟ್ಟಟ್ಟಿಗೆ 4 ಮಂದಿ ಇಂಥ ಹುಡುಗರು ಓಡಾಡು ನೋಡ್ದೋತ್ತ. ಯಾನ್ ತುಡುಗು ಮಾಡಿದಿ ಮಠದಂದು? ಅವಾಗಂದಳು, ಏನಿಲ್ಲಪ್ಪ, ನಾ ಯಾನ್ ತುಡುಗು ಮಾಡ್ಲಿ, ಏನೂ ಮಾಡಿಲ್ಲ ಅಂದ್ರ ಹುಡುಗರು ಕೇಳಿಲ್ಲ. ಹೆಣ್ಮಗಳಿಗೆ ಜಗ್ಗಾಡ್ಕೋತ ಕೈ ಹಿಡಿದು ಜಗ್ಗಾಡಕ್ಕೆ ಪದರ ಬಿಚ್ಚಬೇಕತ್ತಾರ. ಅವಾಗ ಹೇಳ್ದಳತ್ತ, ಏನತ್ತ? ಸಿದ್ಧ ಅಂದಳತ್ತಕ್ಕಿ ಅಲ್ಲೇ ನಿತ್ತು. ಜಗತ್ತದ ಒಳಗ ಕಾಪಾಡುವಂತ ದೇವರು ಭಕ್ತ ವತ್ಸಲನಂತ ಬಿರುದದ ಸಿದ್ಧ ನಿಂದು. ನಿನಗೆ ಹೇಳಿ ಅಕ್ಕಿ ತಗೊಂಡಿದ. ಕಣ್ಣು ಮುಚ್ಚಿ ಎಲ್ಲಿ ಕೂತಿದ್ಯೋ, ನನಗೆ ಜೋಲಿ ಹೊಡೆದ ಜಗ್ಗಾಡ್ಲಕತ್ತಾರ, ಖರೆ ದೇವ್ರ ಇದ್ದಾನ ಇಲ್ಲ ಅಂತ ಕೈ ಮಾಡ್ದಳತ್ತ. ವ್ಯಾಸಪೀಠ ಮ್ಯಾಗಿನ ಸಿದ್ಧಾರೂಢರು ಟಣ್ಣತ್ತ ಅಲ್ಲಿ ಜಿಗಿದಿರತ್ತ, ಇಲ್ಲಿ ಬಂದಿದರತ್ತ.
ಏ ಮಕ್ಕಳೇ ಕೈ ಬಿಡ್ರಿ ಹೆಣ್ಮಗಳದು ನನ್ನ ಮಗಳಕ್ಕಿ ಮಕ್ಕಳೇ ನನಗೆ ಬೇಡಕ್ಕಿತ್ತು ನೋಡ್ರ ನಾನು ಹೇಳ್ಯಾಳಂದ್ರತ್ತ ಸಿದ್ಧಾರೂಢರು. ಹೌದು. ಅವಾಗ ಹೇಳಿದ್ರತ್ತ ಏ ಬಾಯಿ ಒಂದೇ ಮುಟ್ಟಿಗೆ ಅಕ್ಕಿ ಒಯ್ದು ಯಾನು ಒಯ್ದು ಗಂಜಿ ಮಾಡಿದ ಒಂದು ಸಲ ಹಾಕು, ನಿನ್ನ ಮಗ ದೊಡ್ಡ ಮಾತನ ಬರೋ ವರ್ಷಟ್ಟಿಗೆ 100 ಚೀಲ ಅಕ್ಕಿ ನಿಂದ ಮಠಕ್ಕೆ ಬರಬೇಕು ಪ್ರತಿ ವರ್ಷ ಆಶೀರ್ವಾದ ಮಾಡ್ಯಾರ. ಇನ್ನಾತನ ಹುಬ್ಬಳ್ಳಿ ಒಳಗದು ಮಂತಾನು ಐತಿ. ಹುಡುಗ ಉಳಿದವ್ರದ್ದು ಹಿಂದೆ ಆಗ್ಯದ ಇಷ್ಟ್ರಿ. ಪ್ರತಿನಿತ್ಯ ಹುಬ್ಬಳ್ಳಿ ಜಾತ್ರೆಗೆ 100 ಚೀಲ ಅಕ್ಕಿ ಹೋಗ್ತಾವತ್ತ. ಪರಮಾತ್ಮ ಹೆಂಗದಾನಂದ್ರ ಎಲ್ಲರ ಒಳಗದಾನ. ನಿಷ್ಠ ಅವನ ಮ್ಯಾಗ ಬೇಕು ಬೇಕು ಬೇಕು. ಆ ಹೆಣ್ಮಗಳು ಭಕ್ತಿ ಅವನ ಮ್ಯಾಗ ಬಿತ್ತು. ಸಿದ್ಧಾರೂಢರು ಅವರಿಗೆ ಕಾಪಾಡ್ಯಾರ ಪುಣ್ಯಾತ್ಮರೇ. ಭಕ್ತನು ಹಂಗ ಬೇಕು. ದೇವ್ರು ಅವಾಗ ಬರ್ತಾನ. ದೇವ್ರು ಸಿಗಬೇಕಂದ್ರು ಸಿಗಂಗಿಲ್ಲ, ಭಕ್ತರು ಹುಟ್ಟಿಬೇಕಂದ್ರು ಹುಟ್ಟಂಗಿಲ್ಲ. ಎಲ್ಲಾ ರಗಡ ಮಂದಿ ಹುಟ್ಟ್ಯಾರ ಭೂಮಿ ತಲೆ ಮ್ಯಾಗ. ಭಕ್ತರು ಬಿ 2 ಉದ್ಕಡ್ ಹಚ್ಚಿ 2 ಇಂಚ್ ನೀರು ಬೇಡು ಮಕ್ಕಳು ಹೆಚ್ಚಾರ ದೇವ್ರಿಗೆ. ಇಲ್ಲ 2 ಉದ್ಕಡ್ ಹಚ್ಚಿ 2 ದೇವ್ರ ಏನತ್ತನತ್ತ ಮಕ್ಕಳ 2 ಉದ್ಕಡ್ ಚಾರಾಣಕ್ಕೆ ಬರ್ತಾವ. ಚಾರಾಣಕ್ಕೆ 4 ಇಂಚ್ ನೀರು ನಾ ಹ್ಯಾಂಗ ಕೊಡ್ಲಿ ಹೊತ್ತಿನತ್ತವ. ಅವು ಮತ್ತೆ ಬ್ಯಾಸಿಗೆ ಕಟ್ ಆತಾವ್ರಿ. 4 ಲಕ್ಷ 5 ಲಕ್ಷ ಬೋರಿಗೆ ಹಾಕ್ತೇವ್ ಖರೆ ಮುಂದೆ ಬ್ಯಾಸಿಗೆ ಕಟ್ ಆಲಕತ್ತಾವ್ರಿ. ಬ್ಯಾಸಿಯಾಗ ಕಟ್ ಆಲರಂತಾವ್ ಸುಧಾ ಸತ್ಪುರುಷರ ಸಂತರು ಮಾಡ್ಯಾರ. ಅದ್ ಹೆಂಗ್ರಿಪ್ಪ? ಗಿರ್ಮಲ್ಲಪ್ಪ ಮಹಾರಾಜರ ಅಂತ ಹೇಳಿ ನಿಮ್ಮ ಭಾಗದಾಗ ಯಾಕೆ ಹೋಗ್ಯಾರ? ಹೌದು. ಬಹಳ ಪ್ರಸಿದ್ಧವಾದಂತ ವ್ಯಕ್ತಿ ಸಂತ. ಹೌದು. 1-5-6 ಮಂದಿ ಹುಡುಗರಂದ್ರು ನಮ್ಮ ಮುತ್ಯ ಯಾರ ಮಂದಿ ಮಟ್ಟಕ್ಕೆ ಬರ್ತಾರ ಅವಕ್ಕೆ ಕರಿದಾರ ಕಟ್ತಾನ, ಲಿಂಬಿಕಾಯಿ ಕೊಡ್ತಾನ, ಅವ್ರ ಬ್ಯಾನಿ ಬ್ಯಾಸರಿಕ ಮಾಡ್ತಾನ, ಖರೆ ಮಾಡ್ತಾನೋ ಏನು ಸುಳ್ಳು ಸೋಂಗ್ ಮಾಡ್ತಾನ ಚೆಕ್ ಮಾಡೋಣ ಅಂದ್ರತಾವ್. ಹೌದು. ಇಂಥ ಹುಡುಗರು ನಿನ್ನಂತವ್ರಲ್ಲ. ಇಲ್ಲ ಅವನ ಎಲ್ಲ ಬಂದೆ ಆಯ್ದ ಎಲ್ಲರೂ ಕೂಡಿ 1-5-6 ಊರು ಬಿಟ್ಟು 1-5 ಕಿಲೋಮೀಟರ್ ಮ್ಯಾಗ ಬ್ಯಾಸ್ಗಿದಿಂದ ಉಳ್ಳಾಕ್ ಹೋಗ್ಯಾರ. ಹೌದು. ಬ್ಯಾಸ್ಗಿದಿಂದ ಉಳ್ಳಾಕ್ ಹೋಗ್ಯಾರ. ಉಂಡ ಬರಕ್ಕಿರುವ ಬ್ಯಾನ್ ಮಾಡ್ಯಾನ ಸೋಂಗ. ಆ ಕಡೆ ಹಿಂದೂ ಊರಿಲ್ಲ ಮುಂದೂ ಊರಿಲ್ಲ, ನಟ್ಟು ನಡಬರಕ ಮಧ್ಯದಾಗ ಬ್ಯಾಸಿಗೆ ಬಾರ ಉಳ್ಳಾಡ್ಲಕತ್ತಾನ ಹಾದಿ ಮ್ಯಾಗ ಸುಮ್ಮೆ ಹುಡುಗ. ಅನ್ ಬಾಕಿದವ್ರು ಅಂದ್ರು ಏನಾಯ್ತು ಅವನಿಗತ್ತ ಮುತ್ಯ ಕೇಳದ. ಮುತ್ಯ ಅವ್ರ ಅವ್ನು ಹೊಟ್ಟಿ ಕಡ್ಲಿಕತ್ತದಂದ್ರ ಅವ್ರು ಸುಮ್ಮೆ ಇದು ಸುಮ್ಕೆನೆ. ಹೌದು. ಹೊಟ್ಟಿ ಕಡ್ಲಿಕತ್ರ ಏನ್ ಬೇಕು ನೀರ್ ಬೇಡ್ಲಕತ್ಯಾನ್ರಿ. ಮುತ್ಯ ಅಂದ ಹಿಂಗ ಮಧ್ಯದಾಗ ನೀರು ಬೇಡದ ಹೆಂಗ ತಮ್ಗೊಳ್ಯ ನಮ್ಮ ಮಠ ಏನ 3 ಕಿಲೋಮೀಟರ್ ಅದ, ಆ ಭಕ್ತನ ಮನೆ 3 ಕಿಲೋಮೀಟರ್ ಹಿಂದ್ ಉಳ್ದದ, ಇಲ್ಲೇ ನೀರ್ ಬೇಕು ಅಂದ್ರ ಅವ್ರು ಮುತ್ಯವ್ರು. ಹೌದು. ಮುತ್ಯವ್ರ ಎಲ್ಲಾ ಜಗತ್ತಕ್ಕ ಚಮತ್ಕಾರ ತೋರಿಸಿದಿ, ಯಾನಾರ ಚಮತ್ಕಾರ ಇದ್ರ ನೀರು ಕುಡು ನೋಡುನು ಈ ಭಾಷೆ ಮಾತಾಡದ್ರತ್ತ ಹುಡುಗರು. ಮಕ್ಕಳ್ಯ ಹೊಟ್ಟಿ ಕಡ್ತಿನ ಕಾಲಾಗ ಚಮತ್ಕಾರ ತೋರಿಸ್ತಾರ, ಅದ್ರ ಕಿಮ್ಮತ್ ಏನ್ ಉಳಿತದ ಮಕ್ಕಳೇ ಅಂದತ್ತವ. ನಿನ್ನ ಮಠದಾಗ ಇಟ್ಟು ದಿನ ದುಡ್ದಿದ್ದೇವು, ಪ್ರಾಣ ಹೊಂಟದ, ಏನ ಬೇಕಂದ್ರತ್ತ ನೀರು ಕುಡಿಸ್ತೀನಿ ಖರೆ ಯಾರಿಗೆ ಹೇಳಿಬೇಡ ಮಕ್ಕಳೇ ಅಂದತ್ತವ. ಕುಡಿಸಂದ್ರತ್ತ ಬ್ಯಾಸ್ಗಿದಿಂದಾಗ ಜೋಳದ ರಾಶಿ ಮಾಡಿರು, ಗೊಂಜಾಳದ ಕಣ್ಣಿಗೆ ಕಡ್ದಿರು, ಅದರ ಬಡ್ ಇದ್ದು ಭೂಮಿ ಮ್ಯಾಗ. ಒಂದು ಹೋಗಿ ಗೊಂಜಾಳದ ಬಡ್ ಹಿಡಿದು ಹಿಂಗೆ ಕಿತ್ತರತ್ತ ನೀರು ಪುಟ್ಲಿಕ್ಕತ್ತ ಒಡ್ ನೆಲ್ದಂದ. ಎಟ್ಟು ಕುಡಿತೀರಿ ಕುಡೀರಿ ಮಕ್ಕಳೇ ಅಂತ ಹೇಳಿ ಸಾಕಟ್ಟು ನೀರು ಕುಡ್ದರತ್ತ. ಹೆಂಗಿದ್ದುದು ಬುಡಚಿ ಹಂಗೆ ಇಟ್ರು ಮತ್ತ ನೀರು ಬಂದಾಗ್ಯಾವತ್ತ. ಅಂತ ಸತ್ಪುರುಷರಂತೆ ಕದಾವು ನೀವು ಮಕ್ಕಳ ಗಳಿಸೋದು ಹಂಗೆ. ಮತ್ತು 4 ಲಕ್ಷ ಕೊಟ್ಟು